HK ಯೂನಿವರ್ಸ್. బోటింగా ఎవరు పోతారు? మనుషులు ఉంటారు, ఒక్కరే ఉంటారు. బాబాయ్ ఫోన్ చేయనా? వీడియో తీయనా? మేడం తెలుగు వస్తుందమ్మా. ఇలిగమ్మ కోటి మంది ఆదించి మన రూపాయలు అందరు ఇస్తున్నారు. మీ పిల్లల బిడ్డలకు అందరికి దిష్టి తీస్తాను, సంతోషం. కట్ చేయొద్దు, నేను నోట్ తెలిసి అడిగినాను. నన్ను దిష్టి తీస్తాను మంచిగా. ముందు ఇది వీడియో అండి. మా యూట్యూబ్ ఛానల్ సబ్స్క్రైబ్ చేసుకోండి. మా యూట్యూబ్ ఛానల్ సబ్స్క్రైబ్ చేసుకోండి. ఏం పేరు? ఏంది? HK యూనివర్స్. HK యూనివర్స్ సబ్స్క్రైబ్ చేసుకోండి, చేయండి. మాకు అమౌంట్ ఇచ్చారు 100 రూపాయలు. దేవుడు సల్లగా మంచిది కానీ. గాడ్ ಬ್ಲೆಸ್ ಯು. ಥ್ಯಾಂಕ್ ಯು ಗೈಸ್. ಸೊ ನಾವಿವಾಗ ಇರಾನಿ ಚಾಯ್ಗೆ ಬಂದಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮ ಅವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಈ ಇರಾನಿ ಚಾಯ್ಗೆ. ಸಕ್ಕತ್ತಾಗಿರುತ್ತೆ. ಚಿಕ್ಕಮ್ಮ ಅಂತ చెప్పాను ಬಾಬಾಯ್. ಸೊ ಈಗ ಆಲ್ರೆಡಿ ಸಮೋಸ ತಿಂದಾಗೋಯ್ತು, ಯಾಕಂದರೆ ಅಲ್ಲಿ ಸ್ವಲ್ಪ ಕತ್ಲೆ ಇತ್ತು, ನಾವು ಅಲ್ಲಿ ಕಾರತ್ನಾನೇ ತಿಂದ್ವು. ಸೊ ಸಮೋಸ ಎಲ್ಲ ತಿಂದಾಗಿದೆ. ಇವಾಗ ಚಾಯ್ ಬಂದಿದೆ ನೋಡಿ. ಚಾಯ್ ಇರಾನಿ ಚಾಯ್ ಎಲ್ಲರೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಚಾಯ್ ಗಾಯ್ಸ್. ಸೊ ಟೇಸ್ಟ್ ಮಾಡೋಣ, ಬಿಕಾಸ್ ಫಸ್ಟ್ ಟೈಮ್ ಕುಡಿತಾ ಇರೋದಲ್ವಾ ಈ ಇರಾನಿ ಚಾಯಲ್ಲಿ. ಸೊ ಟೇಸ್ಟ್ ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ. ಗಾಯ್ಸ್, ಇರಾನಿ ಚಾಯ್ ಕುಡ್ಕೊಂಡು, ಚಾಯ್ ಮತ್ತು ಸಮೋಸ ಕುಡ್ಕೊಂಡು ಇವಾಗ ಮತ್ತೆ ಪಯಣ ಶುರು ಮಾಡ್ತಾ ಇದ್ದೀವಿ. ಸೊ ಇದು ಎಲ್ಲಿ ಬರುತ್ತೆ ಲೊಕೇಶನ್? ಇರಾನಿ ಚಾಯ್ ಅನಂತಪುರಂ ಹತ್ರ ಬರುತ್ತೆ. ಸೊ ನೋಡಿ, ರೋಡ್ ಪಕ್ಕದಲ್ಲೇ ಇರುತ್ತೆ ನೋಡಿ, ಇರಾನಿ ಚಾಯ್ ಅಡ್ಡ. ಸೊ ದಿಸ್ ಈಸ್ ದಟ್ ಅಡ್ಡ. ಸಖತ್ತಾಗಿರುತ್ತೆ. ಏನು ಸಮೋಸ ವಿತ್ ಚಾಯ್ ಮಸ್ತ್ ಟೇಸ್ಟ್ ಇದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಬಿಕಾಸ್ ನಮ್ಮ ಚಿಕ್ಕಮ್ಮ ಅವರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಕರ್ಕೊಬಂದು ನಮ್ಮ ಹತ್ರ ಟ್ರೈ ಮಾಡಿಸಿದ್ರು. ಸಖತ್ತಾಗಿದೆ. ನೀವು ಬಂದಾಗ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿರೋರು ನೋಡ್ತಾ ಇದ್ದರೆ ಬ್ಲಾಗ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. తోటగాడ కాపు కాస హే కోడి కూస వేళదాకా ఎదురు చూసా. హే గోంగూర తోటగాడ కాపు కాస కోడి కూస వేళదాకా ఎదురు చూసా. అంతలోనే పెరిగిపోయే ముద్దు ఆశ. నీకు వెన్న ముద్దలిచ్చుకుంట వెంకటేశ. కోరుకున్న దూరకన్న గోరు ముద్దల పుడమ్మో. ఓరి పిల్లడా తలగడా మల్లె పూల జల్లడా, నువ్వు నాకు నచ్చినావు అందగాడా. అమ్మడు గుమ్మడు అంత నచ్చినప్పుడు దాచమాకు ఉట్టి మీద బాలమీగడా. ಸೊ ಹಾಯ್ ಗೈಸ್, ನಾವಿವಾಗ ಕ್ಲಾಸಿಕ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಫುಡ್ ಟೇಸ್ಟ್ ಮಾಡಿ ನಿಮ್ಗೆ ಹೆಂಗಿದೆ ಅಂತ ಹೇಳ್ತೀವಿ. ನೋಡೋಣ. ನೋಡಿ, ಲೈಕ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಅಪ್ಪಕ್ಕೆ ಚೂಪಿರಾ ಆ್ಯಂಬಿಯನ್ಸ್ ಚೂಪಿರಾ.
ನೋಡಿ ನೋಡಿ ಏನು ಸಖತ್ತಾಗಿದೆಯಲ್ವಾ. ಸೊ ಒಳಗೆ ಹೋಗಿ ನೋಡೋಣ. ಗ್ರೀನ್ರಿ ಎಲ್ಲ ಚೆನ್ನಾಗೈತೆ. ಎಲ್ಲ ಚೆನ್ನಾಗಿದೆ. ಸೊ ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಆ ಕಡೆನಾ ಗೈಸ್, ಇವಾಗ ನಾವು ಹ್ಯಾಂಡ್ ವಾಶ್ ಮಾಡಿಕೊಂಡು ಸೊ ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ನೋಡೋಣ ಕ್ಲಾಸ್ ಆಗಿರುತ್ತಾ ಇಲ್ವಾ ಅಂತ. ಸೊ ಬನ್ನಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. ನಾನೇ ಮ್ಯಾಪಲ್ಲಿ ನೋಡಿದ್ದು. ಸೊ ಫುಡ್ ಚೆನ್ನಾಗಿಲ್ಲ ಅಂದರೆ ನನ್ನ ಬೈಕೊಳ್ತಾರೆ ನಮ್ಮ ಚಿಕ್ಕಪ್ಪ ಅವರು, ಸಾರಿ ಚಿಕ್ಕಪ್ಪ ಅವರು. ಸೊ ನೋಡೋಣ ಫುಡ್ ಹೆಂಗಿರುತ್ತೆ. ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಫುಲ್ ಗ್ರೀನರಿ ಇದೆ. ನೋಡೋಣ ಹೆಂಗಿರುತ್ತೆ ಅಂತ ಬನ್ನಿ. ಯಾರ ಹಾಂ ಅವ್ರು ಹ್ಯಾಂಡ್ ವಾಶು ಮಾಡಿಲ್ಲ ಗೈಸ್. ಹೆಂಗೆ ಕೂತವ್ರು ನೋಡಿ, ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗೆ ಕೂತಿದಾರಂದ್ರೆ ಹ್ಯಾಂಡ್ ವಾಶ್ ಕೂಡ ಮಾಡಿಲ್ಲ ನೋಡಿ. ಇಲ್ಲಿ ಸ್ಲೀಪಿಂಗ್ ಗೈಸ್, ಫುಲ್ಲು ನಿದ್ದೆ ಮಾಡಿ ಹೆಂಗೆ ಎದ್ದಿದ್ದಾರೆ ನೋಡಿ. ನಾವು ರಾಯರ್ನ ನೋಡಿದಾಗಿಂದ ನಿದ್ದೆನೇ ಬರ್ತಾ ಇಲ್ಲ ಗೈಸ್. ಏನೋ ಗೊತ್ತಿಲ್ಲ, ಫುಲ್ ಖುಷಿ ಆಗ್ತಾ ಇತ್ತು. ಏನೋ ಫುಲ್ ಎಂಥೂಸಿಯಾಸ್ಟಿಕ್ ಎಂಜಾಯ್ ಆಗಿ ಫುಲ್ಲು ಏನೋ ಗೊತ್ತಿಲ್ಲ. ಸೊ ಫುಡ್ ಆರ್ಡರ್ ಮಾಡೋಣ. ಫುಡ್ ಆರ್ಡರ್ ಮಾಡೋ ಅಂದರೆ ಏನು ಬೇಕು ಅಂತ ಗೈಸ್. ಇವಾಗ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ. ಸೊ ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ನಮ್ಮ ಚಿಕ್ಕಮ್ಮನ ಕೇಳೋಣ. ಬಿಕಾಸ್ ಅವರೇ ಆರ್ಡರ್ ಕೊಟ್ಟಿದ್ದು. ನಾನೊಂದು ವೆಜ್ ಫ್ರೈಡ್ ರೈಸ್ ಹೇಳಿದ್ದೀನಿ, ಅದ್ರ ಜೊತೆಗೆ ಆ್ಯಡ್ ಮಾಡಿದ್ದಾರೆ ಐಟಮ್ಸ್ನ. ಏನೇನು ಆ್ಯಡ್ ಮಾಡಿದ್ದಾರೋ ಬನ್ನಿ ಕೇಳೋಣ. ಏನು ಆರ್ಡರ್ ಮಾಡಿದ್ದೀರಾ? 2 ಪ್ಲೇಟು ಮಶ್ರೂಮ್ ಫ್ರೈಡ್ ರೈಸ್, ಗೋಬಿ ಫ್ರೈಡ್ ರೈಸ್, ಪನ್ನೀರ್ ಟಿಕ್ಕಾ, ಬಟರ್ ನಾನ್, ಮಶ್ರೂಮ್ ಮಸಾಲ ಇಷ್ಟು ಆರ್ಡರ್ ಮಾಡಿದ್ದೀವಿ. ಸೊ ಇಷ್ಟು ಆರ್ಡರ್ ಮಾಡಿದ್ದೀವಿ. ಸೊ ನಾವು ಬಂದಿರೋದು ಕ್ಲಾಸಿಕ್ ರೆಸ್ಟೋರೆಂಟ್. ಸೊ ಫುಲ್ ಕ್ಲಾಸ್ ಆಗೈತೆ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೈತೆ. ನಿಯರ್ ಚಿಕ್ಕಬಳ್ಳಾಪುರ. ನೀವೇನಾದರೂ ಈ ಕಡೆ ಸೈಡ್ ಇದ್ದರೆ ವಿಸಿಟ್ ಮಾಡಿ, ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಪನ್ನೀರ್ ಮಂಚೂರಿಯನ್ ಬಂತು. ಸೊ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಸೊ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಇವಾಗ ಮಾಡಬೇಕು. ಸೊ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ, ಹೆಂಗಿದೆ ನೋಡೋಣ. ಗೈಸ್ ಟೇಸ್ಟ್ ಸಖತ್ತಾಗಿದೆ. ನೀವು ವಿಸಿಟ್ ಮಾಡಿ. ನಾನೇ ನೋಡಿದ್ದು ಏನಂದರೆ ಮ್ಯಾಪಲ್ಲಿ ನಾನೇ ನೋಡಿದ್ದು ಕ್ಲಾಸ್ ಆಗಿರುತ್ತೆ ಅಂತ. ಸೊ ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ಸರ್ವಿಸು ಸಖತ್ತಾಗಿದೆ. ಸೊ ಇನ್ನೂ ಆರ್ಡ್ರ್ ಬರುತ್ತೆ, ಬಂದಮೇಲೆ ಎಲ್ಲ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ ಗೈಸ್. ನಾವು ಆರ್ಡ್ರ್ ಮಾಡಿರೋ ಫುಡ್ ಎಲ್ಲ ಬಂದಿದೆ. ಸೊ ಟೇಸ್ಟು ರಿವ್ಯೂ ಎಲ್ಲ ನಾನು ಊಟ ಎಲ್ಲ ಮಾಡಾದ್ಮೇಲೆ ಕೊಡ್ತೀನಿ. ನೋಡಿ ಈಗಲೇ ಹೇಳ್ತಾ ಇದ್ದಾನೆ. ಹೆಂಗಿದೆ? ಚೆನ್ನಾಗೈತೆ. ಸೊ ನಾವೆಲ್ಲ ರಿವ್ಯೂ ಲಾಸ್ಟಲ್ಲಿ ಕೊಡ್ತೀವಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ನಮ್ಮ ಡಿನ್ನರ್ ಎಲ್ಲ ಮುಗೀತಾ ಬಂತು. ಇವರು ಸೋಡಾ ಆರ್ಡ್ರ್ ಮಾಡಿದ್ದಾರೆ. ಸೋಡಾ ಕುಡ್ದಾ? ಹೆಂಗಿತ್ತು ಚಿಕ್ಕಪ್ಪ? ಫುಡ್ ಹೆಂಗಿದೆ? ಚೆನ್ನಾಗಿದೆಯಾ ಬೇಬಿ? ಫುಡ್ ಹೆಂಗಿದೆ? ಚೆನ್ನಾಗಿದೆಯಾ? ಸೊ ಕ್ಲಾಸಿಕ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಫುಡ್ ಕ್ಲಾಸಿಕ್ ಆಗಿದೆ. ಸೊ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ. ನೀವು ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗೈತೆ. ಅಲ್ಲೇ ಉಂಡಂಡು ಓಕೆನಾ? ಹಲೋ ಇನ್ಸ್ಟಾ ಫ್ಯಾಮ್. ಸೊ ನಾವಿವತ್ತು ಬಂದಿರೋದು ಹಾಯ್ ಗಾಯ್ಸ್. ಇವಾಗ ನಾವು ಏರ್ಪೋರ್ಟ್ ಹತ್ರ ಇದ್ದೀವಿ. ಸೊ ಅಲ್ಲಿರೋದು ಏರ್ಪೋರ್ಟು. ನಾವಿಲ್ಲಿಗೆ ಬಂದಿರೋ ಕಾರಣ ಏನಂದರೆ ಸೊ ಏರೋಪ್ಲೈನ್ ಲ್ಯಾಂಡ್ ಆಗೋದು ನೋಡೋಣ ಅಂತ. ಇವಾಗ ಒಂದು ಏರೋಪ್ಲೈನ್ ಲ್ಯಾಂಡ್ ಆಗ್ತೈತೆ, ಬನ್ನಿ ನಿಮಗೂ ತೋರಿಸ್ತೀನಿ. ನೋಡಿ ಅಲ್ಲಿ ಬರ್ತೈತೆ, ಲೈಟಿಂಗ್ ಕಾಣಿಸ್ತಾ ಇದೆಯಾ? ಅದೇ ಸೌಂಡ್ ನೋಡಿ ಹೆಂಗೆ ಬರುತ್ತಂತ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು, ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬರ್ತಾ ಇದೆ ಗಾಯ್ಸ್. ಆಲ್ರೆಡಿ ತುಂಬ ಹೋಗಿದೆ. ಸೊ ನಿಮಗೂ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. మీ పాప టేక్ ఆఫ్ చూపిద్దేసి ఎప్పుడు టేక్ ఆఫ్ ಅರವತ್ತಂడి ಅವರು ಗೈಸ್ ದಿಸ್ ಓನ್ಲಿ ನೋಡಿ ನೋಡಿ ಇದೆ ಏರೋಪ್ಲೇನು. ನೆಕ್ಸ್ಟ್ ನಾವು ಟೇಕ್ ಆಫ್ ನೋಡ್ತಾ ಇದೀವಿ. ಟೇಕ್ ಆಫ್ ನ ತೋರಿಸ್ತೀವಿ, ಓಕೆನಾ
ಗೈಸ್ ಇವಾಗ ನೆಕ್ಸ್ಟ್ ಪ್ಲೇಸ್ ಟೇಕ್ ಆಫ್ ನೋಡಕ್ಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಆದರೆ ಹೋಗೋಣ ಇಲ್ಲ ಅಂದ್ರೆ ಗೊತ್ತಿಲ್ಲ, ಬಿಕಾಸ್ ಆಲ್ರೆಡಿ ಟೈಮ್ ಇವಾಗ 11:30 ಆಗ್ತೈತೆ. ನೋಡಿ ರೋಡೆಲ್ಲ ಹೆಂಗಿದೆ ಅಂತ. ರೋಡಲ್ಲಿ ಇನ್ನೊಂದು ಬರ್ತೈತೆ ಅಲ್ಲಿ ಗೈಸ್, ಲೈಟ್ ಕಾಣಿಸ್ತಿದ್ಯಾ? ಇನ್ನೊಂದು ಬರ್ತೈತೆ. ಸೊ 5 ಮಿನಿಟ್ಸ್ಗೊಂದು ಬರ್ತೈತೆ ಗೈಸ್. ಫುಲ್ ಎಕ್ಸೈಟೆಡ್, ಇದೇನು ಬರ್ತಾ ಇಲ್ಲ ನನಗಂತೂ. ಸೊ ಎಕ್ಸೈಟೆಡ್. ಎಲ್ಲರೂ ನೋಡಿ ಹೆಂಗೆ ನಿಂತಿದ್ದಾರಂತ ನೋಡೋಕ್ಕೆ. ಗೈಸ್ ಇನ್ನೊಂದು ಬರ್ತಿದೆ. ಇದಕ್ಕೂ ಮುಂಚೆ ಬಂದಿರೋದು ತುಂಬ ದೊಡ್ಡದು, ನಾನು ವಿಡಿಯೋ ಮಾಡಲಿಲ್ಲ, ಚಿಕ್ಕದಂತ ಸೇಮ್ ಇರುತ್ತೆ ಅಂತ. ಬಟ್ ಇದು ಇನ್ನೊಂದು ಬರ್ತೈತೆ, ನೋಡೋಣ ಯಾವುದು ನೋಡೋಣ. ಇರಿ ಬರ್ತೈತೆ ನೋಡಿ ಅಲ್ಲಿ ಇಲ್ಲ ಚಿಕ್ಕದೇ, ಇದು ಚಿಕ್ಕದೇ, ಸೌಂಡ್ ಬರ್ತಾ ಇಲ್ಲ. ಇವಾಗ ಬರ್ತೈತೆ ಚಿಕ್ಕದು. ನೋಡಿದ್ರಾ? ಸೊ ಅಲ್ಲಿ ಏನು ಏರ್ಪೋರ್ಟ್ ಇರೋದು, ಅಲ್ಲಿ ಲ್ಯಾಂಡ್ ಆಗ್ತೈತೆ ನೋಡಿ. ಇನ್ನೊಂದು ಬರ್ತೈತೆ. ಸೊ ಇವಾಗ ನಾವು ನೋಡಿರೋ ಪ್ರಕಾರ ಎಷ್ಟು ಹೋಗಿದೆ ಅಂದರೆ 10 ಮೇಲೆ ಹೋಗಿದೆ ಏರೋಪ್ಲೇನು. ಕಲರ್ ಬ್ಲೂ ಕಲರು, ವೈಟ್ ಕಲರು, ರೆಡ್ಡು, ಫುಲ್ ವೈಟು. ಸಖತ್ತಾಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ. ಫ್ಲೈಟ್ ನೋಡೋದ್ರಲ್ಲೇ ಆಗೋಯ್ತು. ಫ್ಲೈಟಲ್ಲಿ ಯಾವಾಗ ಹಚ್ಚಿದೀವೋ ಗೊತ್ತಿಲ್ಲ, ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ. ಟೇಕ್ ಆಫ್ ನೋಡಿಲ್ಲ, ಬರೀ ಲ್ಯಾಂಡಿಂಗ್ ನೋಡ್ತಾ ಇದೀವಿ, ಟೇಕ್ ಆಫ್ ಆದರೆ ಇವಾಗ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ, ಬಿಕಾಸ್ ಟೈಮ್ ತುಂಬ ಲೇಟ್ ಆಗಿದೆ. ನೋಡಿ ಅಲ್ಲಿ ಬರ್ತೈತೆ. ನಮ್ಮ ಮೇಲೆ ಹೋಗ್ತಾ ಇದೆ ಗಾಯ್ಸ್. ಸೊ ಲ್ಯಾಂಡ್ ಆಗ್ತೈತೆ ನೋಡಿ. ಸೊ ಗೈಸ್ ಇವಾಗ ಅಷ್ಟೇ ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು. ಟೇಕ್ ಆಫ್ ನೋಡೋಕ್ಕಾಗಿಲ್ಲ, ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಾರ್ನಿಂಗ್ ಎಲ್ಲರೂ ಬೇಗ ಎದ್ದರೆ ಹೋಗ್ತೀವಿ, ಯಾಕಂದರೆ ಇವಾಗ ಟೈಮ್ ನೋಡಿದ್ರೆ 12:15 ಆಗ್ತೈತೆ, ಅಂದರೆ 15 ಮಿನಿಟ್ಸ್ ಫಾಸ್ಟು. ಸೊ ಅರೌಂಡ್ 12:03 ಆ ಥರ ಆಗ್ತಿದೆ, 12:05, 12:03. ಸೊ ನಮ್ಮ ಚಾನಲ್ನ ಯಾರಾದರೂ ಫಾದರ್ಸ್ಗೆ ಅಂದರೆ ಫಾದರ್ಸ್ ಯಾರಾದರೂ ನೋಡ್ತಿದ್ದಾರೆ ಅಂದರೆ ಹ್ಯಾಪಿ ಫಾದರ್ಸ್ ಡೇ. ಸೊ ಏನೋ ಗೊತ್ತಿಲ್ಲ, ತುಂಬ ಖುಷಿಯಾಗಿದ್ದೀನಿ ನಾನು, ಗೊತ್ತಿಲ್ಲ ಯಾಕಂತ. ಸೊ ನನ್ನ ವಿಡಿಯೋಸ್ ಕೊನೆವರೆಗೂ ನೋಡಿ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಇವತ್ತು ಅಂದರೆ ರಾಘವೇಂದ್ರ ಸ್ವಾಮಿ ಅವ್ರನ್ನ ನೋಡಿದ್ದಾದಮೇಲೆ ಫುಲ್ ಖುಷಿಯಾಗಿದ್ದೀನಿ. ಅದು ಎಕ್ಸ್ಪೀರಿಯೆನ್ಸ್ ಅವರೆಲ್ಲರೂ ಬಂದಮೇಲೆ ಕೇಳ್ತೀನಿ. ಇವತ್ತು ಡೇ ಫುಲ್ಲು ತುಂಬ ಇಷ್ಟ ಆಯಿತು ನನಗೆ, ಸಖತ್ ಇಷ್ಟ ಆಯಿತು, ಸೂಪರಾಗಿದೆ. ಲೆಟ್ಸ್ ಸಿ ಡೇ ಹೆಂಗಿತ್ತು ಇವತ್ತು ಡೇ ನಿಮ್ಮದು ಜೋಶಿ? ಚೆನ್ನಾಗಿತ್ತು. ಇಷ್ಟ ಆಯಿತಾ? ದೇವ್ರನ್ನ ಎಲ್ಲ ಇಷ್ಟ ಆಯಿತಾ? ಫುಡ್ಡು, ಜರ್ನಿ, ಏರೋಪ್ಲೇನ್ ನೋಡಿದ್ದು ಎಲ್ಲ ಇಷ್ಟ ಆಯಿತು. ಸೊ ಬನ್ನಿ ನೆಕ್ಸ್ಟ್ ಬಂದಾಗ ಅವ್ರನ್ನ ಕೇಳೋಣ. ನನ್ನ ತಂಗಿ ಬರ್ತಾಯಿದ್ದಾಳೆ ನೋಡಿ. ಸೊ ಇವತ್ತು ಹೆಂಗಿತ್ತು ನಿನ್ನ ಡೇ? ಸಖತ್ತಾಗಿತ್ತು, ಬಟ್ ತುಂಬ ಟಯರ್ಡ್ ಆಯಿತು. ಫುಲ್ ಟಯರ್ಡ್ ಆಗಿದ್ದೀವಿ ಎಲ್ಲ. ದೇವ್ರನ್ನ ಫಸ್ಟ್ ಟೈಮ್ ನೋಡಿ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು, ಮನಸ್ಸು ತುಂಬ ನೆಮ್ಮದಿಯಾಗಿದೆ ಗಾಯ್ಸ್. ಫುಲ್ ನೆಮ್ಮದಿ. ವಿಸಿಟ್ ಮಾಡಿರ್ತಾರೆ ನಮ್ಮ ವ್ಯೂವರ್ಸು. ನೀವು ವಿಸಿಟ್ ಮಾಡಿರ್ತೀರ, ಬಟ್ ನಾವು ವಿಸಿಟ್ ಮಾಡಿದ್ದು ಲೇಟ್ ಆಯಿತು. ಬಟ್ ಆದರೆ ನಂಬ್ರಿ ದೇವ್ರನ್ನ, ಫುಲ್ ನಂಬಿಕೆ ಬಂದ್ರೂ ನಂಬಿ, ಆಮೇಲೆ ನಿಮಗೆ ಫುಲ್ಲು ಹ್ಯಾಪಿಯಾಗಿರುತ್ತೆ ಲೈಫ್. ಹೆಂಗಿತ್ತು ಇವತ್ತು ಡೇ? ದೇವರು ಇಲ್ಲರೂ ಅದೇ ಹೇಳ್ತಾ ಇದ್ದೀರ, ಫುಲ್ ಟಯರ್ಡ್. ನಾನು ಮಾತ್ರ ಫುಲ್ ಜೋಶಲ್ಲಿದ್ದೀನಿ. ನಮ್ಮ ಅವತಾರ ನೋಡಿ ಭಯ ಬೀಳಬೇಡಿ ಗೈಸ್. ಫುಲ್ಲು ಅಂದರೆ ಮಲ್ಕೊಂಡು ಹೆಂಗೆಂಗೋ ಇದೀವಲ್ಲ, ಅದಕ್ಕೆ ఏంది ಗೈಸ್. ಇದು ಯಾರು ಗೊತ್ತಾ? ಇವರೇ. ಸೊ ಬನ್ನಿ ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಮ್ಮ ಬರ್ತಾರೆ, ನೋಡೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಕೇಳೋಣ. ಹೆಂಗಿತ್ತು ಇವತ್ತು ಡೇ?
ಸೂಪರ್ ಆಗಿತ್ತಾ? ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಾ ಡ್ರೈವ್ ಮಾಡಿ ಮಾಡಿ? ರಾಯರಿದ್ದಾರೆ ಎಲ್ಲದಕ್ಕೂ. ಹೆಂಗಿತ್ತು ಇವತ್ತು ಡೇ ನನ್ನ ತಮ್ಮ? ಹೆಂಗೆ ಅನಿಸ್ತು ಫುಲ್ ಜರ್ನಿ ನಮ್ಮ ಜೊತೆ ಎಲ್ಲ? ಫುಲ್ಲು ಏರೋಪ್ಲೇನ್ ನೋಡಿದ್ದು ಫುಲ್ ಚೆನ್ನಾಗಿತ್ತು. ಟೇಕ್ ಆಫ್ ನೋಡಿಲ್ಲ, ನಾಳೆ ಹೋಗ್ತೀವಿ ನೋಡಕ್ಕೆ ಅಷ್ಟೇ. ಅಷ್ಟೇನಾ? ಹೇ ವ್ಯೂವರ್ಸ್, ಸೊ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನನ್ನ ಎಕ್ಸ್ಪೀರಿಯೆನ್ಸು ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರ ಜೊತೆ ಫುಲ್ ಡೇ ಎಕ್ಸ್ಪೀರಿಯೆನ್ಸು ಮಸ್ತಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಗೆ ಹೋಗಿ ಬಂದಾದಮೇಲೆ ಫುಲ್ ಒಂಥರ ಏನೋ ಸ್ವಲ್ಪ ಪೀಸ್ಫುಲ್ಲಾಗಿ ಫುಲ್ ಖುಷಿಯಾಗಿದ್ದೀನಿ ನಾನು. ಸೊ ನಿಮಗೂ ಹಂಗೆ ಅನ್ನಿಸ್ತಿದೆ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ಬಿಕಾಸ್ ಬೇರೆ ಇದರಿಂದ ಏನಾದರೂ ನಿಮ್ಗೆ ಏನಾದರೂ ಗೊತ್ತಿದ್ರೆ ದೇವ್ರ ಬಗ್ಗೆ ಸಜೆಸ್ಟ್ ಮಾಡಿ ಕಮೆಂಟ್. ಆಲ್ರೆಡಿ ನಾನು ಮುಂಚೆ ಹೇಳಿದ್ದೀನಿ. ಸೊ ಏನಾದರೂ ಇದ್ದರೆ ನನಗೆ ಸಜೆಸ್ಟ್ ಮಾಡಿ. ಆಮೇಲೆ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ HK ಯೂನಿವರ್ಸ್. ಸೊ ಇವತ್ತು ಎಲ್ಲ ಮುಗೀತು. ಲೈಕ್ ಯಾರಿಗೆ ಬಂದೆ ಮಂತ್ರಾಲಯಂಗದ ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದು ಸೊ ನಾವು ಇವತ್ತು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಹೋಗೋ ದಾರಿಯಲ್ಲಿ ನಿನ್ನೆ ನೈಟು ನೀವು ಅಂದರೆ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಿನ್ನೆ ನೈಟ್ ನಾವು ಏರ್ಪೋರ್ಟ್ ಹತ್ರ ಏರೋಪ್ಲೇನೆಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಮತ್ತೆ ಅಲ್ಲಿ ಹೋಗೋಣ ಅಂತ, ಬಿಕಾಸ್ ಡೇ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇವಾಗ ಅಲ್ಲಿ ನೋಡಿಕೊಂಡು ಆಮೇಲೆ ನಾವು ಹೊರಡ್ತೀವಿ ಮನೆಗೆ. ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರೀವಿಯಸ್ ವೀಡಿಯೋದಲ್ಲಿ ಯಾರ್ಯಾರು ಇದ್ದಾರಂತ. ಬನ್ನಿ ಇವಾಗ ಮತ್ತೆ ತೋರಿಸ್ಕೊಡ್ತೀನಿ. ನಮ್ಮ ತಂಗಿ ಎಲ್ಲ ಡ್ರೈವ್ ಮಾಡ್ತಿದ್ದಾರೆ ಮುಂದೆ, ನನ್ನ ತಮ್ಮ ಅವನೇ. ಸೊ ಇಷ್ಟು ಜನ ನಾವೆಲ್ಲ ಇವಾಗ ಏರೋಪ್ಲೇನ ನೋಡೋಕೆ ಹೋಗ್ತಾ ಇದ್ದೀವಿ. ಲ್ಯಾಂಡಿಂಗು ಅದೇ ಟೇಕ್ ಆಫು ಎರಡು ನೋಡಿಕೊಂಡು ಮನೆ ಕಡೆಗೆ ಹೊರಡ್ತೀವಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್ ಗೈಸ್. ಇವಾಗ ಮಾರ್ನಿಂಗ್ ಟೈಮಲ್ಲಿ ಸೊ ಡೇ ಟೈಮಲ್ಲಿ ಏನು ಏರೋಪ್ಲೇನ ನೋಡೋಕೆ ಬಂದ್ವಿ. ಸೊ ಸೇಮ್ ಪ್ಲೇಸಿಗೆ ಬಂದಿದ್ದೀವಿ. ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡಿ ಬರ್ತಿದೆಯಲ್ಲ, ಜೂಮ್ ಮಾಡಲಾ? ಫುಲ್ ಹತ್ತಿರದಿಂದ ನೋಡ್ಬೋದು ಇಲ್ಲಿ. ಗೈಸ್ ನೋಡಿದ್ರೆ ಅಲ್ಲಿ ಲ್ಯಾಂಡ್ ಆಗ್ತೈತೆ. ಸೊ ಫುಲ್ ಹತ್ತಿರದಿಂದ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇನ್ನೂ ಕೆಳಗೆ ಹೋದರೆ ಚೆನ್ನಾಗಿರುತ್ತೆ, ಫುಲ್ ಸಖತ್ತಾಗಿ ಕಾಣಿಸುತ್ತೆ. ಸೊ ನೋಡೋಣ. ಗೈಸ್ ಇನ್ನೊಂದು ಬರ್ತೈತೆ, ಇನ್ನೊಂದು ಏನು ಯಾವತ್ತು ಫ್ಲೈಟ್ ನೋಡದೆ ಇರೋ ಥರ ಆಡ್ತಾ ಇದೀವಿ. ಯಾವತ್ತು ನೋಡಿಲ್ಲ ಡೈರೆಕ್ಟ್ ಆಗಿ, ಅಂದ್ರೆ ಇಷ್ಟು ಹತ್ರ 2000-5000 ಮೇಲೆ ಹೋದ್ರೆ ನೋಡ್ತಿದ್ದೋ. ಬಟ್ ಇವಾಗ ಇಷ್ಟು ಹತ್ರದಿಂದ ನೋಡೋದು ತುಂಬ ಖುಷಿ ಆಗ್ತೈತೆ. ಸೊ ನೆಕ್ಸ್ಟ್ ಇವಾಗ ಲ್ಯಾಂಡಿಂಗ್ ನೋಡಿದ್ವಿ, ಟೇಕ್ ಆಫು ನೋಡೋಣ ನೆಕ್ಸ್ಟ್ ಅದು ಹೆಂಗಾಗುತ್ತೆ ಅಂತ. ಆದಷ್ಟು ಬೇಗ ಫ್ಲೈಟಲ್ಲಿ ಹತ್ತಕ್ಕೆ ಟ್ರೈ ಮಾಡೋಣ. ಇನ್ನೂ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ನೋಡಿ, ಅವರಿಬ್ಬರು ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಿದ್ರು. ಎಂತ ಇದೆ ಲ್ಯಾಂಡಿಂಗ್ ಆಗೋದು ಕಾಂಪೌಂಡು ಇದೆ. ಸೊ ಇಲ್ಲಿ ನೋಡಿ ಬರ್ತಿದೆ, ಅಲ್ಲಿ ಲ್ಯಾಂಡ್ ಆಗ್ತಿದ್ದೆ ನೋಡಿ. ఏ ఎంత కిందకి వెళ్తోంది బాబాయ్, మన అక్కడగానే వెళ్తే బాగున్నాను. గైస్ ನೋಡಿ ನಮ್ಮ ಮುಂದೆನೇ ಹೋಗ್ತೈತೆ, ಅದು ಮುಂದೆನೇ ಹೋಗ್ತೈತೆ. వావ్ బాబాయ్ ఇంకోటి వస్తాను కదా, అక్కడికి వెళ్దామా? గైస్ ನೋಡಿ ಇಲ್ಲಿ ಜೂಮ್ ಮಾಡ್ತೀನಿ, ಕಾಣಿಸ್ತಿದ್ಯಾ? ಹೊಟ್ಟೋಯ್ತದು, ಅಲ್ಲಿ ಲ್ಯಾಂಡ್ ಆಗೈತದು. ಅಲ್ಲಿ ಇನ್ನೊಂದು ಬರ್ತಿದೆ ನೋಡಿ,
గమ్ము ఉండారు ఏదన్నా మాట్లాడకుండా జస్ట్ వీడియో జస్ట్ వీడియో తీయంతే ಲ್ಯಾಂಡ್ ಆಯ್ತು ಇಲ್ಲಿ ನೋಡಿ. ಆ ಕಡೆಯಿಂದ ಅಲ್ಲಿ ಹೋಗ್ಬಿಟ್ಟು ಟರ್ನ್ ಮಾಡ್ಕೊಳ್ಳುತ್ತೆ. ಗೈಸ್ ನೋಡಿ ನಮ್ಮ ಮುಂದೆನೇ ಲ್ಯಾಂಡ್ ಆಗ್ತಿದೆ. ನೋಡಿದ್ರಾ ಎಷ್ಟು ಸೀಟ್ಸ್ ಇದೆ ಅಲ್ಲ, ಇಂಡಿಗೋ ನಮ್ಮ ಮುಂದೆನೇ ಹೋಗ್ತಾ ಇತ್ತದು. దడ 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 ముందరుండేది పైకి లేసింది అంటే టైరు. ఇప్పుడు అక్కడ టేక్ ఆఫ్ చేస్తుంది చూడు, ఇక్కడ ఎక్కేస్తుంది. దో టైర్ క్లోజ్ అయిపోయింది. ఆ చెట్టు దాటుకుని ఆ లైట్ పోయినా ಬ್ಲೂ ಕಲರ್ ಬೈಟ್ ನಿಂಚಿ ಟೇಕ್ ಆಫ್ ಆಗ್ತೈತೆ ನೋಡಿ. ಹೊಸಾನ್ చూడు ಗೈಸ್ ಎಲ್ಲರೂ ನೋಡಿ, ನೀವು ವಿಸಿಟ್ ಮಾಡಿದ್ರೆ ಕಾಮೆಂಟ್ ಮಾಡಿ ಹೆಂಗಿರುತ್ತಂತ. ಬೈಟ್ ಟೇಕ್ ಆಫ್